ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ 220 ಟ್ರಾವೆಲರ್ ಕನ್ನಡ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳು ಅಲ್ಲ ತಿಂಗಳುಗಳಾದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ರೈಡ್ ಅಂತೂ ಮಾಡಿದ್ದೀನಿ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. ಸಾರಿ, ತುಂಬ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನನಗೆ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ವ್ಲಾಗ್ಸ್ ಯಾವುದೂ ಬಂದಿರಲಿಲ್ಲ. ಇವತ್ತು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಒಂದು ಶುಭಾರಂಭ ಅಂತೇಳಿ ಇವತ್ತಿನ ರೈಡಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಇದೇ ಥರ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಲ್ಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರಬೇಕು ಅಷ್ಟೇ. ನೀವು ಸಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಮುಂದುವರಿಸ್ತೀನಿ. ಆಲ್ರೆಡಿ ಟೀಮ್ ಮೆಂಬರ್ಸ್ ಎಲ್ಲ ಇಲ್ಲಿ ಲೈನಪ್ ಆಗಿದ್ದಾರೆ ಪಾರ್ಲೆ ಟೋಲ್ ಹತ್ರ. ನಮ್ಮದೇ ಸ್ವಲ್ಪ ಲೇಟ್ ಆಯಿತು. ನಮ್ಮ ಬೆಂಗಳೂರಲ್ಲಿ ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ವೀಕ್ ಡೇಸ್ ಆಗಲಿ ಯಾವ ಟೈಮ್ ಆದರೂ ಆಗಿರಲಿ, ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಗುರು. ನೋಡಿ ಎಷ್ಟು ಗಾಡಿಗಳು ಹೋಗ್ತಾ ಇದೆ ಬೆಂಗಳೂರಿಂದ ಆಚೆಗೆ. ಟೀಮ್ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ ಅನ್ಸುತ್ತೆ. ಎಸ್, ಲೈನಪ್ ಆಗಿದೆ. ನೋಡ್ಬೋದು, ಟೀಮ್ ಇಸ್ ಆಲ್ರೆಡಿ ಲೈನ್ ಅಪ್. ಇದೇನಾ ನಮ್ಮ ಟೀಮ್? ಅಲ್ವಲ್ಲ, ಎಲ್ಲಪ್ಪ ನಮ್ಮ ಟೀಮ್ ಮೆಂಬರ್ಸ್. ನೋಡ್ಬೋದು, ಅಲ್ಲಲ್ಲೇ ಇದೊಂದು ಸೂಪರ್ ಬೈಕ್ಸ್ ಟೀಮ್ ನಿಂತಿದೆ. ಓಕೆ, ಇಲ್ಲಿದೆ ನೋಡಿ ನಮ್ಮ ಟೀಮ್. ನಮ್ದು ಇಲ್ಲಿ ಲೈನಪ್ ಆಗಿದೆ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಬೇರೆ ಬಂದಿದೆ ಗುರು ನಮ್ಮ ಟೀಮ್ ಜೊತೆಗೆ. ನೋಡಿ, ಇದು ನಮ್ಮ ಟೀಮ್ನ ಲೈನಪ್ ಈ ಸರ್ ಇದು. ಸೊ ಇವರೇ ನಮ್ಮ ಲೈಫ್ ಪಾರ್ಟ್ನರು. ನಮ್ಮ ಜೊತೆ ರೈಡಿಂಗ್ ಕ್ಲಬ್ ಜಾಯ್ನ್ ಆಗಿ ನನ್ನ ಜೊತೆ ರೈಡ್ ಮಾಡ್ತಾರೆ ಇನ್ಮೇಲೆ. ಇದು ನಮ್ಮ ಟೀಮ್ನ ಲೈನಪ್ಸ್. ನೋಡಿ, ಇದಿಷ್ಟು ಗಾಡಿಗಳು ಇವತ್ತು ನಮ್ಮ ಟೀಮಲ್ಲಿ ಬರ್ತಾ ಇದೆ. ಹಾಯ್ ಬ್ರೋ. ನಮ್ಮ ಇವತ್ತಿನ ರೈಡ್ ಜರ್ನಿ ಸ್ಟಾರ್ಟ್ ಆಗಿದೆ. ಬಾಯ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ. ಇವತ್ತು ನಮ್ಮ ಈ ಸ್ಮಾಲ್ ಸೆಗ್ಮೆಂಟ್ ಬೈಕ್ಸ್ ಜೊತೆ ಒಂದು ಬಿಗ್ ಬೈಕ್ ಕೂಡ ಇದೆ, ಡುಕಾಟಿ ಮಲ್ಟಿ ಸ್ಟ್ರಾಡಾ. ಸ್ವಲ್ಪ ಸರಿ ಇಲ್ಲ. ಸ್ಲೋ ವಾಯ್ಸ್, ಸ್ಲೋ. ಇಲ್ಲಿದೆ ನೋಡಿ ನಮ್ಮ ಟೀಮ್ ಬರ್ತಾ ಇದೆ. ಚಿಲ್ ಬಾಯ್ಸ್, ದೀಸ್ ಆರ್ ಕಂಪ್ಲೀಟ್ ರೈಡಿಂಗ್ ಟೀಮ್ ಇವತ್ತಿಂದು. ನೋಡಿದ್ರಲ್ಲ ಇವತ್ತಿನ ರೈಡಿಂಗ್ ಲೈನಪ್ ಇದು. ಸುಮಾರು ಹಿಮಾಲಯನ್ 450 ಇದೆ. ಇಲ್ಲೊಬ್ರು ಮಿಸ್ ಆಗ್ಬಿಡವ್ರೆ. ಸುಮಾರು ಹಿಮಾಲಯನ್ 450s ಇದೆ, ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಇದೆ, ಮತ್ತು ನಮ್ಮದು 210 ಇದೆ. ಒಂದು 220 ಅಡ್ವೆಂಚರ್ ರೆಡಿ ಆಗಿರೋ ಒಂದು ಗಾಡಿ ಇದೆ, ನಮ್ಮ ಗ್ರೂಪ್ ಅಡ್ಮಿನ್ ಪ್ರವೀಣ್ ಅವ್ರದ್ದು. ಅದು ಆಲ್ಮೋಸ್ಟ್ ಲೇ ಲಡಾಖ್ ಸ್ಪಿಟಿ ಎಲ್ಲ ಮುಗಿಸ್ಕೊಬಂದಿದೆ ಗಾಡಿ. ಜೊತೆಗೆ ನಮ್ಮ ಟೀಮ್ CB 350 ಇದೆ. ಒಂದು ಡುಕಾಟಿ ಮಲ್ಟಿ ಸ್ಟ್ರಾಡಾ ಕೂಡ ಬಂದಿದೆ ಈ ಸಲ. ವಿ ಸ್ಟ್ರಾಮ್ ಇದೆ. KTM ಅಡ್ವೆಂಚರ್ ಒಂದಿಲ್ಲ ಒಬ್ಬರು. MT-15 ಇದೆ. ಎಲ್ಲ ಗಾಡಿಗಳಿದೆ. KTM ಅಡ್ವೆಂಚರ್ ಒಂದು ಇನ್ನೂ ನಮ್ಮ ಟೀಮ್ಗೆ ಯಾರು ಬಂದಿಲ್ಲ. ನೋಡೋಣ ಇಷ್ಟರಲ್ಲಿ ಯಾರಾದರೂ ಜಾಯ್ನ್ ಆಗ್ತಾರಂತ. ಮತ್ತು ಇವತ್ತಿನ ರೈಡಲ್ಲಿ ನಾನು ನನ್ನ ಹೊಸ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಸ್ಟೀಲ್ ಬೋರ್ಡಲ್ಲಿ ಆಫ್ ರೋಡ್ ಹೆಲ್ಮೆಟ್, ಸ್ಟೀಲ್ ಬೋರ್ಡ್ ಆಫ್ ರೋಡು. SBH 155 ಬರುತ್ತೆ ನಂಬರು. ಇದು ಡೀಟೇಲ್ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಸ್ ದಿಸ್ ಇಸ್ ಅನ್ ಅಡ್ವೆಂಚರ್ ಹೆಲ್ಮೆಟ್, ನಿಮಗೆ ಎಕ್ಸ್ಟ್ರಾ ಒಂದು
ಮೇಲ್ಗಡೆ ಒಂದು ಬೀಗ್ ಬರುತ್ತೆ, ಅದು ನಿಮಗೆ ವಿತ್ ಎಕ್ಸ್ಟೆಂಡರ್ ಕೂಡ ಇದೆ. ಸೊ ಇದು ನಿಮಗೆ ರೈಡ್ಸಲ್ಲಿ ಟ್ರಯಲ್ಸಲ್ಲಿ ಮಾಡುವಾಗ ನಿಮಗೆ ಸನ್ ಗ್ಲೇರ್ ಏನು ಬರುತ್ತೆ ಅದನ್ನು ಕಟ್ ಡೌನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಸಿಯಾಗಿ ಆರಾಮಾಗಿ ಡ್ರೈವ್ ಮಾಡ್ಬೋದು. ಇದು ಅಡ್ವೆಂಚರ್ ಹೆಲ್ಮೆಟ್ ಕೂಡ ಅನ್ಬೋದು. ಇಟ್ಸ್ ಅಂದರೆ ಸ್ವಲ್ಪ ವಿಂಡ್ ರೆಸಿಸ್ಟೆನ್ಸ್ ನಿಮಗಿರುತ್ತೆ, ಬಟ್ ಮ್ಯಾನೇಜಬಲ್. ಯಾಕೆ ಅಂತಂದರೆ ವೀಕ್ ಬರೋದ್ರಿಂದ ವಿಂಡ್ ಸ್ವಲ್ಪ ಬ್ಲಾಕ್ ಆಗುತ್ತೆ. ಬಟ್ ಅಡ್ವೆಂಚರ್ ಆಗಿರೋದ್ರಿಂದ ಇದು ಸ್ವಲ್ಪ ನಿಮಗೆ ಶಾರ್ಪಿ ಹೆಲ್ಮೆಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಬೆಸ್ಟ್ ಇನ್ ಬಜೆಟ್ ಅನ್ಬೋದು. ನಿಮಗೆ ವಿತಿನ್ 2500 ರೇಂಜ್ ಒಳಗಡೆ ಒಂದು ಅಡ್ವೆಂಚರ್ ರೆಡಿ ಹೆಲ್ಮೆಟ್ ಸಿಗುತ್ತೆ ವಿತ್ ಡ್ಯುಯಲ್ ವೈಸರ್. ಮತ್ತು ಮುಂದೆ ಬೀಕ್ ಎಕ್ಸ್ಟೆಂಡ್ ಆಗುತ್ತೆ, ಒಳ್ಳೆ ಏರ್ ವೆಂಟ್ ಇದೆ. ಈ ಕಂಪ್ಲೀಟ್ ಹೆಲ್ಮೆಟ್ ಒಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದರೆ ಅವಾಲಿಂದ ಹೇಳಿರಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಶ್ರೀ ಗವಿ ರಂಗನಾಥ ಸ್ವಾಮಿ ಬೆಟ್ಟ. ಆಫ್ ರೋಡ್ ಟ್ರೈಲ್ ಚೆನ್ನಾಗಿದೆ, ಬೈಕರ್ಸ್ಗೆ ಒಳ್ಳೆ ಫನ್ ಇರುತ್ತೆ ಅಂತ ಆ ಸ್ಪಾಟ್ ಆ ಲೊಕೇಶನ್ನ ಪಿಕ್ ಮಾಡಿದ್ದಾರೆ ಈ ಸಲ ನಮ್ಮ ರೈಡಿಂಗ್ ಟೀಮ್ ಅವರು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. 70 ಕಿಲೋಮೀಟರ್ಸ್ ಕಾಲೇಜಿ ಟೋಲ್ ಹತ್ರ ಇಂದ ಇದೆ. ಶಾರ್ಟ್ ರೈಡು, ಬ್ರೇಕ್ಫಾಸ್ಟ್ ರೈಡು, ಬಟ್ ಚೆನ್ನಾಗಿರುತ್ತೆ. ಆಫ್ ರೋಡ್ ಟ್ರಯಲ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒಂದು ಗುಡ್ ಸ್ಪಾಟ್. ಜೊತೆಗೆ ಆಫ್ ರೋಡ್ ಟ್ರಯಲ್ಸು ನಾವು ಒಬ್ಬೊಬ್ಬರೇ ಹೋಗೋಕ್ಕಂತೂ ಆಗಲ್ಲ. ಟೀಮ್ ಇತ್ತು ಅಂದರೆ ನಮ್ಮ ಸಪೋರ್ಟ್ಗೂ ಯಾರು ಇರ್ತಾರೆ, ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಎಂಥ ಡಿಫಿಕಲ್ಟಿ ಆಫ್ ರೋಡ್ ಇದ್ರೂ ಮಾಡಿಬಿಡ್ಬೋದು. ತುಮಕೂರು ರೋಡು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿದೆ ಗುರು. ಈಸಿಯಾಗಿ ಮೊದಲಿನ ಥರ ರೈಡ್ ಮಾಡೋಕ್ಕಾಗಲ್ಲ ತುಮಕೂರು ರೋಡಲ್ಲಿ. ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ವಿ ಹ್ಯಾವ್ ಟು ಗೋ ಸ್ಲೋ. ಮತ್ತು ಡಬಲ್ ಲೈನೆಲ್ಲ ಹೋಗೋಕ್ಕಾಗಲ್ಲ. ಸಿಂಗಲ್ ಲೈನ್ ಹೋದ್ರೂ ಎಲ್ಲರೂ ಒಂದೇ ಲೈನಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಸಡನ್ ಟ್ರಾಫಿಕ್ ಯಾವ ಥರ ಮುಂದೆ ಹೆಂಗೆ ಟ್ರಾಫಿಕ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಕಾರ್ಗಳು, ಬೈಕ್ಗಳು ಯಾವ ಥರ ಸ್ಲೋ ಡೌನ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ನೋಡಿ, ಈ ಥರ ಹೆಲ್ಮೆಟ್ ಏನೂ ಹಾಕ್ದಾರ ಹಿಂಗೆಲ್ಲ ರೈಡ್ ಮಾಡ್ತಾರೆ ವಿತೌಟ್ ಎನಿ ಸೇಫ್ಟಿ. ಇಟ್ಸ್ ಬಿಟ್ ರಿಸ್ಕಿ. ಬಟ್ ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಇದು ನನ್ನ ಡ್ರೀಮ್ ಬೈಕ್ ಹಾಯಾಬುಸಾ. ನನ್ನ ಡ್ರೀಮ್ ಕಲರ್ ವೈಟ್ ಆ್ಯಂಡ್ ಬ್ಲೂ, ಬಟ್ ಇದು ಸಿಲ್ವರ್ ಆ್ಯಂಡ್ ಬ್ಲೂ ನಡೆಯುತ್ತೆ. All basic curvy roads. ನೋಡ್ರಿ ಬೈಕ್ಗಳು ಟರ್ನ್ ಆಗೋದು ಎಷ್ಟು ಚಂದ ಅಲ್ವೇನ್ರಿ. Beautiful scenic view.
ಮುಂದೆ ಕಾಣಿಸ್ತದೆಯಲ್ಲ ಅದೇ ಬೆಟ್ಟಗಳ ಸಾಲಲ್ಲಿ ಅನ್ಸುತ್ತೆ ನಾವು ಹೋಗ್ತಾ ಇರೋ ಈ ಗವಿ ರಂಗನಾಥ ಸ್ವಾಮಿ ಬೆಟ್ಟ ಇರೋದು. ನೋಡಿ ಎಲ್ಲ ಗಾಡಿಗಳು ಹೋಗ್ತಾ ಇದೆ. ಓ, ನಮ್ಮ ಅದೃಷ್ಟಕ್ಕೆ ಒಂದು ವಾಟರ್ ಕ್ರಾಸಿಂಗ್ ಕೂಡ ಇದೆ ಇಲ್ಲಿ ಚಿಕ್ಕದಾಗಿ. ಬಟ್ ಯಾರೋ ವಾಟರ್ ಹೋಗ್ತಾ ಇಲ್ಲ, ಸೈಡ್ ಹೋಗ್ತವ್ರೆ. ಏಕೆಂದರೆ ಮೋಸ್ಟ್ಲಿ ಕೆಸರು ಜಾಸ್ತಿ ಇದೆ ಅನ್ಸುತ್ತೆ. ಅದರಲ್ಲೇ ಬರ್ಬೋದಿತ್ತಲ್ವಾ, ನೀರೊಳಗೆ ಬರ್ಬೋದಿತ್ತು. ಯಾಕೋ ನಮ್ಮ ಹುಡುಗರೆಲ್ಲ ಸೈಡ್ಗೆ ಬಂದ್ಬಿಟ್ರು. ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಅದಕ್ಕೆ ಅವ್ರಿಂದ ಸೈಡ್ಗೆ ಬಂದೆ. ಪ್ರಾಬಬ್ಲಿ ಕೆಸರು ಅಟ್ಲಿದೆ ಅಂತ ಹೋಗಿಲ್ಲ ಅನ್ಸುತ್ತೆ ಅವರೆಲ್ಲ ಅಲ್ಲಿಗೆ. ಬರ್ತಾ ಬರೋಣ ಬನ್ನಿ. ನೆನ್ನೆ ಮಳೆ ಆಗಿರೋಂಗಿದೆ ಇಲ್ಲೆಲ್ಲ. ನಮ್ಮ ಈ ಟ್ರಯಲ್ ಜರ್ನಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಎಲ್ಲ ಅಲ್ಲಿರೋ ಬೆಟ್ಟ ಹತ್ತಿ ಅಂದ್ರೆ ನಮ್ಮ ಪ್ರವೀಣ್ ಅವ್ರು ಇಲ್ಲಿರೋ ಬೆಟ್ಟ ಹತ್ತಿಸ್ತಾವ್ರೆ. ನೋಡಿ ನಮ್ಮ ರೈಡ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಇದಾರೆ. ಫ್ಲಫಿ ಫ್ಲಫಿ ನಮ್ಮ ರೈಡಿಂಗ್ ಪಾರ್ಟ್ನರ್ ಆಗಿರೋದಕ್ಕೆ ಜಾಕೆಟ್ ಎಲ್ಲ ಹೊತ್ಕೊಂಡ್ಬರ್ತಾವ್ರೆ. ನಾನೆಲ್ಲ ತುಂಬಾ ಐಕಿದೆ ಅನ್ಕೊಂಡೆ, ನೋಡಿದ್ರೆ ತುಂಬಾ ಚಿಕ್ಕದಿದೆ. ವಿಶ್ವನಾಥ್ ಫುಲ್ ಐತೆ ಜಾಗ, ಬರ್ರಿ ಫುಲ್ ಟ್ರೆಕಿಂಗು. ನೋಡಿ ದೇವಸ್ಥಾನ ಒಳ್ಳೆ ಹಳ್ಸಣ್ಣ ಮರ ಇದೆ, ತುಂಬಾ ಕಾಯಿ ಬಿಟ್ಟಿದೆ. ಜೈ ಆಂಜನೇಯ. ನೋಡಿ ನಾವು ಬಂದಿರೋ ದೇವಸ್ಥಾನ. ಅಲ್ಲಿ ಕಾಣಿಸ್ತದೆ ನಮಗೆ.
ಎಲ್ಲ ನೋಡ್ಕೊಳ್ಳಿ ಒಂದ್ಸಲ. A few moments later. ಇವತ್ತಿನ ರೈಡ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಎಲ್ಲ ಮನೆಗಳಿಗೆ ಡಿಸ್ಪೋಸ್ ಆಗ್ತಾ ಇದ್ದೀವಿ. ಇನ್ನು ಹತ್ತಿರದಲ್ಲಿ ಬೇರೆಂಡ್ ವರ್ಗ ಇದೆ, ಹೋಗೋರು ಆ ಕಡೆ ಹೋಗ್ಬೋದು, ಹೋಗೋರು ಹೋಗ್ಬಿಡ್ತಾರೆ. ನಮ್ಮ ರೈಡ್ ಇಲ್ಲಿಗೆ ಕಂಪ್ಲೀಟ್. ಇವತ್ತಿನ ವೀಡಿಯೋ ಇಷ್ಟ. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗ್ ನೋಡಿ. ಅದೇ ಟೇಕ್ ಕೇರ್, ಬಾಯ್.